ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 36ನೇ ಸೈಜ್ ಬಾಡಿ ಮೆಷರ್ಮೆಂಟ್ ಬ್ಲೌಸ್ನ ಹೇಗೆ ಮೆಷರ್ಮೆಂಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಎಲ್ಲದನ್ನು ಈ ಥರ ನೋಟ್ ಮಾಡ್ಕೊಂಡ್ಬಿಡ್ತೀನಿ. ಅಗಲ, ಉದ್ದ, ಶೋಲ್ಡರ್, ಕಂಕ್ಳು, ಕತ್ ಮುಂದೆ, ಕತ್ ಹಿಂದೆ, ಆಮೇಲೆ ಶೇಪಿಗೆ 3 ಲೈನ್ನ ಬಿಟ್ಟು ಕ್ರಾಸ್ ಬೆಲ್ಟ್, ಅನಂತರ ತೋಳು ಅಗಲ, ತೋಳು ಉದ್ದ, ತೋಳ ಹತ್ರ ನಾನು ಲೂಸ್ ಅಂತ ಬರ್ಕೊತೀನಿ ಅಥವಾ ಫಿಟ್ಟಿಂಗ್ ಯಾವುದಾದ್ರೂ ಓಕೆ. ಕಂಕ್ಳ ಹತ್ರನೂ ಸಹ ಲೂಸ್ ಅಂತ ಬರ್ಕೊತೀನಿ. ಅಗಲದ ಹತ್ರ ನಾನು ಸೊಂಟದ ಅಗಲ ಅಂತ ನೋಟ್ ಮಾಡ್ಕೊತೀನಿ. ಇವಾಗ ಮೆಷರ್ಮೆಂಟ್ ತೊಗೊಳ್ಳೋಣ. ಮೊದಲಿಗೆ ನಾನು ಬಾಡಿ ಅಗಲ ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ನೋಡಿ, ಗುಂಡಿ ಪಟ್ಟಿಯಿಂದ ಸ್ಟ್ರೈಟಾಗಿ ನಮ್ಮದು ಕಂಕ್ಳು ಏನು ಅಟ್ಯಾಚ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಎಳೆದು ಇಟ್ಕೊಂಡ್ರೆ ನಂದು 9 ಇಂಚ್ ಬರ್ತಾಯಿದೆ. ಅದೇ ಥರ ಇನ್ನೂ ಒಂದು ಸೈಡು, ಕಾಚ ಹಾಕಿರೋ ಸೈಡು ಸಹ ನಾವು ಮೆಷರ್ ಮಾಡಿ ನೋಡ್ಕೊಬೇಕು. ನಮಗೆ ಎರಡೂ ಸಮ ಬಂದರೆ ಓಕೆ. ಅಕಸ್ಮಾತ್ ಯಾವ್ದು ದೊಡ್ಡ ಬರುತ್ತೋ ಅದನ್ನು ನಾವು ಅಗಲ ಅಂತ ತೊಗೊಬೇಕು. ಇವಾಗ ಉದ್ದ ಯಾವಾಗಲೂ ಬೆನ್ನ ಹತ್ರನೇ ಮೆಷರ್ಮೆಂಟ್ ಮಾಡಬೇಕು. ಕರೆಕ್ಟಾಗಿ ಡಾಟ್ ಹಿಡ್ದಿರ್ತಾರಲ್ಲ ಅಲ್ಲಿಗೆ ಶೋಲ್ಡರಿಂದ ಮೆಷರ್ಮೆಂಟ್ ತೊಗೊಂಡ್ರೆ 13.25 ಬರ್ತಾ ಇದೆ. ನೆಕ್ಸ್ಟು ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ಳೋದಕ್ಕೆ ಈ ರೀತಿ ಫಸ್ಟ್ ಬಟನ್ ಹಾಕಿಬಿಟ್ಟು, ಅವರೇನಾದರೂ ಈ ಥರ ಟೈಯಿಂಗ್ ಇದ್ದರೆ ಆ ಟೈಯಿಂಗ್ನ ರಿಮೂವ್ ಮಾಡಿ ಅಥವಾ ಲೂಸಾಗಿ ಕಟ್ಕೊಂಡು ಅವ್ರು ಹಾಕ್ಕೊಂಡಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ರೀತಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ಇಟ್ಕೊಳ್ಬೇಕು. ಈಗ ನೋಡಿ, ನನಗೆ ಆ ಶೋಲ್ಡ್ರಿಂದ ಈ ಶೋಲ್ಡ್ರ್ ಮೆಷರ್ಮೆಂಟ್ ಮಾಡಿದ್ದಕ್ಕೆ ಕರೆಕ್ಟಾಗಿ 9.25 ಇಂಚ್ ಬಂದಿದೆ. 9.25ಯಲ್ಲಿ ಅರ್ಧ ಅಂದರೆ 4.25. ಇನ್ನು ಶೋಲ್ಡ್ರ್ ಹತ್ರ ಮೆಷರ್ಮೆಂಟ್ ಮಾಡಿ ನೋಡಿದ್ರೆ ನೋಡಿ, ಎಕ್ಸಾಕ್ಟಾಗಿ 2 ಇಂಚ್ ಬರ್ತಾಯಿದೆ. ಆ 2 ಇಂಚಿಗೆ 1 ಇಂಚ್ ಸ್ಟಿಚಿಂಗನ್ನ ಆ್ಯಡ್ ಮಾಡಿ 3 ಅಂತ ತೊಗೊಂಡ್ರೆ ಇನ್ನು ಮಿಕ್ಕೋದು 1.25 ಮಾತ್ರ ಮಿಕ್ಕೊಳ್ಳುತ್ತೆ. ಅದನ್ನು ನಾವು ಕಡೆಗೆ ಬಿಟ್ಕೊಳ್ಬೇಕು. ಇವಾಗ ಕಂಕ್ಳು ಮೆಷರ್ಮೆಂಟ್ ತೊಗೊತಾ ಇದ್ದೀನಿ. ನೋಡಿ, ಕಂಕ್ಳು ಮೇಲ್ಗಡೆ ಶೋಲ್ಡರಿಂದ ಇಟ್ಕೊಂಡ್ರೆ ಸ್ಟ್ರೈಟಾಗಿ ಆ ಸ್ಟಿಚಿಂಗ್ ಎಲ್ಲಿ ಬರ್ತಾಯಿದೆ ನೋಡಿ, ಲೈನ್ ಡ್ರಾ ಮಾಡಿ ತೋರಿಸ್ತಿದ್ದೀನಲ್ಲ ಆ ರೀತಿ ನೋಡಿದ್ರೆ ಅಲ್ಲಿ ಕರೆಕ್ಟಾಗಿ 5 ಇಂಚ್ ಬರ್ತಾಯಿದೆ. ಸೊ ಕಂಕ್ಳು 5. ಅದಾದಮೇಲೆ ಈ ರೀತಿ ಸ್ಟಿಚ್ ಏನು ಹಾಕಿರ್ತೀವಿ ಅದ್ರ ಮೇಲೆ ಇಟ್ಕೊಂಡು ಬರಬೇಕು. ಅದು ಲೂಸ್ ಅಂತ 8 ಬರ್ತಾಯಿದೆ. ಅದೇನು ಅಂತ ನಾನು ಕಟ್ಟಿಂಗಲ್ಲಿ ತೋರಿಸ್ತೀನಿ. ಎಲ್ಲ ಇವಾಗ ನಾನು ಹೇಳಿದ್ನಲ್ಲ ಅಲ್ಲಿಗೆ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ಕಟ್ ಮುಂದೆಗಡೆ ಮೇಲ್ಗಡೆ ಶೋಲ್ಡರಿಂದ 6.25 ಬರ್ತಾಯಿದೆ. ಇದು ಕಂಕ್ಳಿಗೆ ಅಥವಾ ಕಟ್ಟಿಂಗಿಗೆ ಯಾವುದೇ ರೀತಿ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಆ್ಯಡ್ ಮಾಡಬಾರ್ದು. ಹಿಂದೆಗಡೆ ಬೆನ್ನು ಅಷ್ಟೇ ಮೇಲ್ಗಡೆ ಶೋಲ್ಡರಿಂದ ಇಟ್ಕೊಂಡ್ರೆ ಕರೆಕ್ಟಾಗಿ 9.25 ಬರ್ತಾಯಿದೆ. ಸಾರಿ, ಅದೊಂಚೂರು ವಿಡಿಯೋ ಕಟ್ ಆಗಿದೆ, ಅಲ್ಲಿ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಹಿಂದೆ ಬೆನ್ನಾಗಲಿ ಅಥವಾ ಕಂಕ್ಳು ಕತ್ ಮುಂದೆಗಡೆ ಯಾವುದಕ್ಕೂ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬಾರ್ದು. ಇವಾಗ ಶೇಪ್ ಮೆಷರ್ಮೆಂಟ್ ನೋಡೋಣ. ನಾವೇನು ಕಫ್ ಅಂತ ಹೇಳ್ತೀವಲ್ಲ ಅದ್ರ ಮೆಷರ್ಮೆಂಟ್ನ ನಾವು ಶೇಪ್ ಅಂತ ಹೇಳ್ತೀವಿ. ಈ ರೀತಿ ಫುಲ್ ಮೇಲ್ಗಡೆಯಿಂದ ಗುಂಡಿ ಪಟ್ಟಿಗೆ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಶೇಪ್ ಬಂದು 3.25 ಬರ್ತಾಯಿದೆ. ಅದಾದಮೇಲೆ ಸೆಂಟರ್ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ಮೇಲ್ಗಡೆ ಶೋಲ್ಡರಿಂದ ಕ್ರಾಸ್ ಬೆಲ್ಟ್ ಎಲ್ಲ ಅಟ್ಯಾಚ್ ಆಗಿದೆ ಅಲ್ಲಿಗೆ ನೋಡಿ ಎಕ್ಸಾಕ್ಟಾಗಿ 12 ಬರ್ತಾಯಿದೆ. ಸೊ 12+1 ಅಂತ ತಗೊಳ್ಳಿ. ನಾವು ಕಟ್ಟಿಂಗ್ ಬಂದು 13 ಇಂಚಿಗೆ ಕಟ್ಟಿಂಗ್ ಮಾಡಬೇಕು, 13 ಇಂಚಿಗೆ. ನೆಕ್ಸ್ಟು ಇವಾಗ ಕಂಕ್ಳು ಕೆಳಗಡೆ ನಾವು ಯಾವಾಗಲೂ ಈ ಥರ 3 ಶೇಪನ್ನು ಮೆಷರ್ಮೆಂಟ್ ಮಾಡಿನೇ ನಾವು ಕಟ್ಟಿಂಗ್ ಮಾಡಬೇಕು. ಆವಾಗ ನಮ್ಮದು ಸ್ಟಿಚಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬರೀ 1 ಮೆಷರ್ಮೆಂಟ್ ಅಥವಾ 2 ಮೆಷರ್ಮೆಂಟ್ ತೊಗೊಂಡು ಮಾಡಬಾರ್ದು. ನೋಡಿ, ಅಲ್ಲಿ ನನಗೆ 6 ಇಂಚ್ ಬರ್ತಾಯಿದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್. ಸೇಮ್ ನಾವು ಮೇಲ್ಗಡೆ ಏನು ಮೆಷರ್ಮೆಂಟ್ ಮಾಡ್ಕೊಂಡ್ವಲ್ಲ ಚೆಸ್ಟ್ಗೆ ಅದೇ ರೀತಿ ಗುಂಡಿ ಪಟ್ಟಿ ಹತ್ರ ಇಟ್ಕೊಂಡ್ರೆ ಅದೊಂದು 3.25 ಇಂಚ್ ಬರ್ತಾಯಿದೆ. ಅದಾದಮೇಲೆ ನೆಕ್ಸ್ಟು ನಾವು ಸೆಂಟರ್ ಡಾಟ್ ಹಿಡ್ದಿದ್ವಲ್ಲ ಅದು 2.25 ಬರ್ತಾಯಿದೆ. ಇದೆಲ್ಲದಕ್ಕೂ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಕಟ್ಟಿಂಗ್ ಮಾಡ್ಕೊಬೇಕು. ಅದು 3ಕ್ಕೆ 1 ಇಂಚ್ ಸೇರಿಸಿ 4 ಇಂಚು ಕಟ್ಟಿಂಗು, ಈ 2.25ಗೆ 1 ಇಂಚ್ ಸೇರಿಸಿ
3.5 ಕಟ್ಟಿಂಗ್ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ, ಕಂಕ್ಳ ಕಡೆನೂ 2.5ನೇ ಬರ್ತಾ ಇದೆ. ಅದಕ್ಕೂ ಸಹ 1 ಇಂಚ್ ಸೇರಿಸಿ 3.5ಗೆ ಕಟ್ಟಿಂಗ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ತೋಳು ಅಗಲ ಅಲ್ವಾ, ನಮ್ಮದು ಬಾಡಿ ಅಳತೆ ಏನಿದೆ, ಬಾಡಿ ಅಳತೆ ನಮ್ಮದು 9 ಬಂದಿತ್ತು. ಅದಕ್ಕೆ 1 ಇಂಚ್ ಸೇರಿಸಿ ನಾವು 10 ಇಂಚ್ ಅಗಲ ತೊಗೊಬೇಕು. ತೋಳು ಉದ್ದ ಬಂದು ನೋಡಿ 9.5 ಬರ್ತಾ ಇದೆ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ಎಷ್ಟಿದೆ ಅಲ್ಲಿಂದ ಮೆಜರ್ಮೆಂಟ್ ತೊಗೊಬೇಕು. 9.5ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 10.5ಗೆ ಕಟ್ಟಿಂಗ್ ಮಾಡ್ಕೊಬೇಕು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಬರೀ 1 ಇಂಚ್ ಎಕ್ಸ್ಟ್ರಾ. ನೆಕ್ಸ್ಟು ಫಿಟ್ಟಿಂಗ್ ಲೂಸ್ ಅಂತ ನಾವೇನು ಬರ್ಕೊಂಡಿದ್ವಿ ಅಲ್ಲ, ಅಲ್ಲಿಗೆ ನೋಡಿ ಒಳಗಡೆಯಿಂದ ಇದು ಮೆಜರ್ಮೆಂಟ್ ತೊಗೊಬೇಕು. 5 ಇಂಚ್ ಬರ್ತಾಯಿದೆ ಎಕ್ಸಾಕ್ಟಾಗಿ. 5 ಪ್ಲಸ್ ನಾವು 2 ಇಂಚ್ ಲೂಸ್ಗೆ ಅಂತ ಬಿಟ್ಕೊಂಡಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್. ಸೊ ಪ್ಲಸ್ 2 ಇಂಚ್ ಸೇರಿಸ್ಕೊಂಡು 7 ಇಂಚಿಗೆ ಕಟ್ಟಿಂಗ್ ಮಾಡ್ಕೊತೀವಿ. ಮತ್ತು ಇದು ಸೊಂಟ ಅಂತ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ, ಅದಕ್ಕೆ ಸೊಂಟದ ಹತ್ರ ಫುಲ್ಲು ಸುತ್ತಳತೆನ ತೊಗೋಬೇಕು. ನೋಡಿ ಫುಲ್ ಇಟ್ಕೊಂಡಿದ್ದೀವಿ ಕಾಚದ ಪಟ್ಟಿ ಹತ್ರ. ಫುಲ್ಲು ಇಟ್ಕೊಂಡು ಮೆಜರ್ಮೆಂಟ್ ತೊಗೊಂಡ್ರೆ ಸೊಂಟ ನಮಗೆ ರೆಡಿ ಬಂದು 29 ಇಂಚ್ ಬರ್ತಾಯಿದೆ. 29ರಲ್ಲಿ 4ನೇ ಒಂದು ಭಾಗ ಅಂದರೆ 7.25. 7.25ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ಬೆನ್ನ ಹತ್ರ ಡಾಟ್ ಹಿಡಿಯೋದ್ರಿಂದ ಅಲ್ಲಿಗೆ 8.25 ಆಗುತ್ತೆ. ಅದಾದಮೇಲೆ ಪ್ಲಸ್ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಬಿಟ್ಕೊಂಡ್ರೆ ಅಲ್ಲಿಗೆ ಸೊಂಟ 10.25 ಬರುತ್ತೆ. ಸೊ ನೋಡಿ ಇದಾಗಿತ್ತು 36ನೇ ಸೈಜ್ ಬಾಡಿ ಮೆಜರ್ಮೆಂಟ್. ಬ್ಲೌಸ್ ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ. ಥ್ಯಾಂಕ್ ಯು.